Hi guys, welcome back to my YouTube channel. ಸಖಿಯೇ ಸಖಿಯೇ ನನಗೆ ದೊರೆತ ಒಲವ ನಿಧಿಯೇ ನೀ ಯಾರೇ. ಇವತ್ತು ಏಪ್ರಿಲ್ 10th, ಇವತ್ತು ಕಾಲಾಷ್ಟಮಿ ಇದೆ. ಸೊ ನಾನು ನಮ್ಮ ಮಮ್ಮಿ ನಮ್ಮ ಪಪ್ಪ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾನು ನಮ್ಮ ತಲೆಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೂದಲು ಕಟ್ಟಬೇಕು. ರೆಡಿಯಾಗಿ ನಾನು ಇವತ್ತು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ನಮ್ಮ ಮಮ್ಮಿದ ಔಟ್ಫಿಟ್. ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅಲ್ಲಿ ಪೂಜೆಗೆ. ನಮ್ಮ ಅಪ್ಪ ಅಲ್ಲಿಂದ ಬರ್ತಾರೆ. ನಮ್ಮ ಅಪ್ಪ ರೆಡಿ ಆಗಿಲ್ಲ ಇನ್ನು, ಅಲ್ಲಿಗೆ ಹೋಗಿ ಸಿಗ್ತೀವಿ. ನಮ್ಮ ಮನೇಲಿ ದೇವ್ರ ಮನೆ ಪೂಜೆ ಆಗಿದೆ. ನಮ್ಮ ಮನೆದು ಇವಾಗ ಟೈಮ್ 5. ಮಮ್ಮಿ ಹಾಯ್ ಹಾಯ್ ಮಾಡಿ. ಗಾಯ್ಸ್, ನಾವೀಗ ಅಲ್ಲಿ ಏನೇನು ಬೇಕು ಎಲ್ಲ ತೊಗೋತಾ ಇದ್ದೀವಿ. ಅರ್ಶಿನ ಕುಂಕುಮ ಏನೇನು ತೊಗೋತೀಯಮ್ಮ? ಅರ್ಶಿನ ಕುಂಕುಮ, ಆಮೇಲೆ ಜೋರಾಗಿ ಹೇಳಮ್ಮ. ಉಪ್ಪು ಲೀಸ್ಟ್ ಐತೆ. ಆಮೇಲೆ ಲೀಸ್ಟ್ ಮಾಡ್ಕೊಂಡಿದ್ದಾರೆ. ಗಂದಿಗೆ ಅಂಗಡಿಗೆ ಬಂದಿದ್ದೀವಿ. ಗಮ್ಮಂದಿದೆ ಗೈಸ್, ಇಲ್ಲಿ ಏನೇನೋ ಐತೆ. ಗಮ್ಮ ಅಂತದೆ ಫುಲ್ಲು ನೋಡಿ. ನಮ್ಮೇನೋ ತೊಗೋತಾ ಇದ್ದಾರೆ. ಈಗ ತೊಗೊಂಡು ಅಲ್ಲಿಗೆ ಹೋಗ್ತೀವಿ. ನಮ್ಮ ಅಪ್ಪ ಅಲ್ಲಿದ್ದಾರೆ ಆಚೆ. ನಮ್ಮ ಇಲ್ಲಿ ಎಲ್ಲ ತೊಗೋತಾ ಇದ್ದಾರೆ. ಇಲ್ಲಿ ಚೀಟಿ ತೋರಿಸಿ. ಇಷ್ಟು ಐಟಮ್ಸ್ ತೊಗೋಬೇಕು. ಇವತ್ತು ಕಾಲಾಷ್ಟಮಿ ಅಲ್ವಾ, ಅದಕ್ಕೆ ಪೂಜೆ. ಮಟನ್ ತರಕ್ಕೆ ಹೋಗಿದ್ದಾರೆ ನಮ್ಮಪ್ಪ. ನಮ್ಮ ಅಂಕಲ್ ಫೋನ್ ಇರಲಿಲ್ಲ, ಸೊ ಮಟನ್ ತರಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೆ ನಾನು ಮಟನ್ ಸಾಂಬಾರ್ ಆ್ಯಂಡ್ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮತ್ತು ಇದು ಏನಂದರೆ ಮಟನ್ ಚಿಕನ್ಗೆ ಯೂಸ್ ಮಾಡೋದು ಮೇನಾಗಿ. ಊರಿಗೆ ಹೋಗ್ತಿರ್ತಾರೆ ಇದು. ಅದೇ ನಾನು ನಮ್ಮ ಮಮ್ಮಿ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ, ಅಂದರೆ ಮಸಾಲೆಗೆಲ್ಲ. ಇಷ್ಟು. ಆಮೇಲೆ ಮಟನ್ ಬರಬೇಕು. ಇದು ನನ್ನ ಫಸ್ಟ್ ವೀಡಿಯೋ, ವೆರಿ ಫಸ್ಟ್ ವೀಡಿಯೋ. ಅಂದರೆ ಹೀಗೆ ಫುಲ್ ನಾರ್ಮಲಾಗಿ ವೀಡಿಯೋ ಮಾಡ್ತಾರೆ. ಏನು ರೆಡಿ ಆಗ್ತೀರ, ಏನು ಇರ್ತೀರ, ಹೆಂಗಿದ್ದೀನೋ ಹಾಗೆ ಹಾಗೆ ಹೇಗೆ ಗೊತ್ತಿಲ್ಲ. ಸುಮ್ಮನೆ ಬಟ್ ಬೈತಾರೆ. ಬೈತಾರೆ ಗಾಯ್ಸ್. ಬೇರೆ ಕಟ್ ಮಾಡಿಸ್ಕೊಂಡು ಕೇಳ್ತಾ ಇದ್ದೀನಿ. ಮಟನ್ ಬಂತು, ನಮ್ಮಪ್ಪ ತಂದರು. ಕೇಳಿದ ತಕ್ಷಣ ತಂದ್ಕೊಡ್ತಾರೆ ನಮ್ಮಪ್ಪ. ಅಳುವು ಏನಿರಲಿ ನಿನ್ನ ಜೊತೆ ಇರುವೆ.
ಏನಮ್ಮ ಕಣ್ ತೋರಿಸಿ ಹೆಂಗಿದೆ ನಿದ್ದೆ ಇದೆಯಾ ನಿದ್ದೆ ಬರ್ತಿದ್ಯಾ ಮಲ್ಕೊಳ್ಳ ಸ್ವಲ್ಪ ಟೈಮ್ ಆಗಿದೆ ಗೈಸ್ 5:30 ಆಗಿದೆ ಮಲ್ಕೋತಾರಂತೆ ಇಲ್ಲಿ ನೋಡಿ ಹಿಂಗೆಲ್ಲ ಬಂದು ಕ್ಯಾಮ್ರಾ ಮುಂದೆ ಹಿಂಗೆಲ್ಲ ಕೆರ್ಕೋತಾರೆ ನಮ್ಮ ಮಮ್ಮಿ ಅಂತ ವ್ಲಾಗ್ ಮಾಡ್ತೀನಿ ಅಷ್ಟೇ ತೋರಿಸ್ತೀನಿ ಆಮೇಲೆ ಹೆಂಗಿದೆ ಅಂತ ವ್ಲಾಗ್ ಮಾಡ್ತೀನಿ ಓಕೆ ನಮ್ಮ ಮಿನಿಟ್ ಕ್ಲೋಸ್ ಮಾಡ್ತಾ ಇರ್ತಾರೆ ಸೇ ಹಾಯ್ ಮಮ್ಮಿ ಇದು ಮಟನ್ ಇದರೊಳಗಿದೆ ಮಟನ್ ಅಷ್ಟೇ ಇಷ್ಟ ಗೈಸ್ ಸಾಂಬಾರ್ ಮಟನ್ ಸಕ್ಕತ್ತಾಗಿದೆ ಗೈಸ್ ಇದೆ ವಿಡಿಯೋ ಅವಶ್ಯಕತೆ ಮುಂಬತ್ತು ಹೋಗ್ಬಿಟ್ಟೆ ಅಪ್ಪ ಫಸ್ಟ್ ಟೈಮ್ ಸಕ್ಕತ್ತಾಗಿದೆ ಅಂತ ಸೂಪರ್ ಅಂದರು ಸಕ್ಕತ್ತಾಗಿದೆ ಸೂಪರ್ ಅಂದರು ಏನೋ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೆ ಗಾಯ್ಸ್ ನಮ್ಮ ಮುಂದೆ ಎಲ್ಲ ಪ್ರಿಪೇರ್ ಆಯಿತು ಮುದ್ದೆ ಆಗ್ತಾಯಿದೆ ನಮ್ಮ ಮಮ್ಮಿ ಮಾಡ್ತಾ ಇರೋದು ಮುದ್ದೆ ಯಾಕಂದರೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅಲ್ವಮ್ಮ ಹಾಂ ಹಾಂ ನಾನು ಸರಿ ಸಾಂಬಾರ್ ಮತ್ತು ಬಿರಿಯಾನಿ ಮಾಡಿದ್ದೀನಿ ಈ ಕಡೆ ಇಡು ಸಾಂಬಾರು ಆ ಕಡೆ ಮುದ್ದೆ ಮತ್ತು ಬಿರಿಯಾನಿ ಪೀಸ್ ಕಾಣಿಸ್ತಾಯಿಲ್ಲ ಬಿರಿಯಾನಿ ಏನಾಯ್ತು ಗೊತ್ತಾ ಗೈಸ್ ನಾನು ನಮ್ಮ ಮಮ್ಮಿಗೆ ಹಿಂಗೆ ಮಾಡಿದೆ ಅಲ್ಲಿ ನೋಡಿ ಏನಾಗುತ್ತೆ ನಿಮಗೆ ಏನಾಗುತ್ತೆ ದಿಸ್ ಈಸ್ ಮೈ ಮಾಮ್ ಹಿಂಗೆ ಹೊಡಿತಾರೆ ನಾನು ಜಸ್ಟ್ ಟಚ್ ಮಾಡ್ತಿದ್ದೆ ಅವ್ರು ನನಗೆ ಹೊಡಿತಾರೆ ವಾಪಸ್ ಬರ್ತಾರೆ ನೋಡಿ ಈಗ ನಪ್ಪ ಅಲ್ಲಿ ಕಾರ್ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮಿ ಮುಖ ನೋಡಿ ಹೆಂಗಿದೆ ಇದಕ್ಕೆ ಯಾವಾಗಲೂ ಹೊಡಿತಾರೆ ಹಿಂಗೆ ಮಾಡ್ತಾರೆ ಯಾರು ಕಂಪ್ಲೇಂಟ್ ಕೊಟ್ಬಿಡಿ ಹೇಳ್ತೀನಿ ನಮ್ಮಿ ಮೇಲೆ ಅಶ್ವಿನಿ ಸ್ಕೂಲ್ ಟೀಚರ್ ಗೈಸ್ ಇವರು ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ನಮ್ಮ ಮ್ಯಾಮು ಆಯ್ತು ಸಾರಿ ಆಯ್ತು ಸಾರಿ ಬಿಡು ಕೈ ಬಿಡು ನನಗೆ ಕೈ ಹಿಡ್ಕೋಬಾರ್ದಂತೆ ಈ ಕೈ ಬಿಡಮ್ಮ ಕೈ ಹಿಡ್ಕೋಬಾರ್ದು ಕೈ ಬಿಡೆ ಮಕ್ಕ ನೋಡಿ ಗೈಸ್ ನಮಗೆ ರೆಡ್ ಬ್ಯೂಟಿ ನಮ್ಮ ಮಮ್ಮಿ ಬರೀ ಮಮ್ಮಿ ಸಾಕಿದ್ ನೋಡಿ ನಮ್ಮ ಮಮ್ಮಿದು ಯಾವುದೋ ಹೊಸ ಸೀರೆದು ಬ್ಲೌಸ್ ಹೊಲಿಸ್ಕೊಂಡಿದ್ದಾರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಡಿಸೈನ್ ನೋಡಿ ಗಾಯ್ಸ್ ನಮ್ಮಿ ಮಾಡಿಸ್ಕೊಂಡಿರೋದು ಎಲ್ಲಿಗೆ ಹೋಗ್ತಿದ್ದೀರಾ ನನಗೀಗ ಒಂದು ರೆಸಿಪಿ ಮಾಡಿಕೊಡ್ತಾರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಬೇಗ ಏನೇನು ಅಂತ ಇಂಗ್ರೀಡಿಯೆಂಟ್ಸ್ ಹೇಳಿ ಆಗ್ತಾ ಫಸ್ಟ್ ಏನು ಮಾಡಬೇಕು ಫಸ್ಟು 2 ಗ್ಲಾಸ್ ನೀರು ಹಾಕಬೇಕು ಗೈಸ್ ನಮ್ಮ ಹೇಳಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ 2 ಗ್ಲಾಸ್ ನೀರು ಹಾಕಬೇಕು ಆಮೇಲೆ ಏನು ಹಾಕ್ಬೇಕು ಹೇಳ್ರಮ್ಮ ಸರಿ ಹಾಕದ್ ನೋಡಿ ಹಾಕೋದು ನೋಡಿ ಹೇಳ್ತಾರಂತೆ ಕೆಳಗೆ ಹಾಕೊಂಡಿಯಾ ನಾನೇನು ಮಾಡಿದ್ದಮ್ಮ ನೀವೇ ಮಾಡಿರ್ತೀರ ಡೌನ್ ಆಯಿತು ಹಿಂಗೆ ಏನಿಲ್ಲ
ಏನು ತೆಚ್ಕೋತಿದ್ದೀರಾ? ಹಾಂ, ಚಕ್ಕೆ ಚಕ್ಕೆ ತೆಚ್ಕೋತಿದ್ದಾರೆ ಗೈಸ್. ಪುಡಿ ಹಾಕಬೇಕು. ನಮ್ಮ ಮಮ್ಮಿ ಹಂಗೆ ಹಾಕ್ತಾರೆ, ಸುಮ್ಮನೆ ಅರ್ಧ ಅರ್ಧ ಜಜ್ಜಿ. ನೀವು ಪುಡಿ ಮಾಡ್ಕೊಂಡು ಹಾಕಿ, ಲಾಸ್ಟಲ್ಲಿ ಹೇಳ್ತೀನಿ ಏನಕ್ಕೆ ಅಂತ. ಇಲ್ಲ ನಮ್ಮ ಮಮ್ಮಿ ಹೇಳ್ತಾರೆ ಈಗ ಏನಕ್ಕೆ ಅಂತ. ಬಿಸಿ ಹೊಡಿ ಪ್ರಾಬ್ಲಮ್. ಯಾರಿಗೆ ಅಂದರೆ ಗೈಸ್ ನನಗೇನೆ. ಈಗ ಅದು ಹಾಕ್ತಾರೆ. ಈಗ 2 ಗ್ಲಾಸಸ್ ನೀರು ಹಾಕಿದಾರಲ್ವ, ಅದು 1 ಗ್ಲಾಸ್ ಆಗೋವರೆಗೂ ಕುದಿಬೇಕು ನೀಟಾಗಿ. ಈಗ ಶುಂಠಿನ ಹಾಕ್ತಾರೆ, ಜಜ್ಜಿಬಿಟ್ಟು ಹಾಕಿದ್ದಾರೆ. ಅದೇನು 1 ಸ್ಪೂನ್ ಅಜ್ವಾನ. 1 ಸ್ಪೂನು ಅಳತೆ ನಮ್ಮ ಮಮ್ಮಿಗೆ ಗೊತ್ತಂತ ಗೈಸ್, ಅದಕ್ಕೆ ಕೈಯಲ್ಲೇ ಹಾಕ್ಬಿಡ್ತಾರೆ 1 ಸ್ಪೂನ್. ಅವ್ರ ಕೈಯೇ 1 ಸ್ಪೂನು. ಆಮೇಲೆ ಏನದು ಲವಂಗನೂ ಕುಟ್ಬಿಟ್ಟು ಹಾಕಬೇಕು ಗೈಸ್. ಎಲ್ಲನೂ ಪೌಡ್ರ್ ಫಾರ್ಮಲ್ಲಿ ಹಾಕಬೇಕು ಬೇಸಿಕಲಿ. ಬಟ್ ನಮ್ಮ ಮಮ್ಮಿ ಹಂಗೆ ಹಾಕಲ್ಲ, ಹಿಂಗೆ ಹಾಕ್ತಾರೆ. ಅವ್ರ ಸ್ಟೈಲ್ ಇದು. ಡಾಕ್ಟರ್ಸ್ ಹೇಳಿರೋ ಸ್ಟೈಲ್ ಅಲ್ಲ, ಅವ್ರ ಸ್ಟೈಲ್. ಆಮೇಲೆ ನನಗೆ ದಿನ ಬಸ್ಕಿ ಹೊಡಿಸ್ತಾರೆ. ಇಲ್ಲ ಮಾಡಲ್ಲ, ಬಟ್ ಮಾಡಬೇಕು. ನೆಕ್ಸ್ಟ್ ಏನೋ ತರ್ತಿದ್ದಾರೆ. ಏನಿದು? ಜೀರಿಗೆ ಗೈಸ್, ಜೀರಿಗೆ ಇಷ್ಟೆಲ್ಲ ಹಾಕಿದ್ದಾರೆ ನೋಡಿ. ಇದೊಳಗೆ ಕಸ ಥರ ಇದೆ, ಅದನ್ನು ನಾನು ಕುಡಿಬೇಕು. ನಾನಂತರ PCOD ಪ್ರಾಬ್ಲಮ್ಸ್, ಆಮೇಲೆ ಹೆಲ್ದಿಯಾಗಿರಬೇಕು ಅಂದರೆ ಎಲ್ಲ ನೀಟಾಗಿ ಕುಡಿಬೇಕು. ಅಂದರೆ ಮೇನು ಮೆಣಸನ್ನ ಕುಟ್ಟಿ ಹಾಕಬೇಕು. ನಮ್ಮಮ್ಮ ಹೆಂಗೆ ಕೊಡ್ತಾರೆ ಮೆಣಸನ್ನ ಇಲ್ಲಡಿ, ಅದು ಹಂಗೆ ಕೊಡ್ತಾರಲ್ವ, ಅದು ಎಗರುತ್ತಲ್ವ ಗೈಸ್. ನಮ್ಮಮ್ಮಿ ಹಂಗಂಗೆ ಕೊಡ್ತಾರೆ, ಅದು ಹಂಗಂಗೆ ಎಗರುತ್ತೆ. ಆಮೇಲೆ ಅಯ್ಯೋ ಎಗರುತು ಅಂತಾರೆ ಗೈಸ್. ನಮ್ಮಮ್ಮಿ ನೋಡಿ ಗೈಸ್, ಬಾಡಿ ಬಿಲ್ಡರ್ ಮಮ್ಮಿ. ಇದೆಲ್ಲ ಏನಕ್ಕೆ ಮಾಡ್ತಾರೆ ಹೇಳ್ರಿ ಈಗ? ನೋಡ್ಬಿಟ್ಟು ಹೇಳ್ಬೇಕು ಮಮ್ಮಿ. ಹೇಳಿ. ಇಲ್ಲಿ ನೋಡ್ಬಿಟ್ಟು ಹೇಳ್ಬೇಕು. ಹೇಳಮ್ಮ. ಅದು ಚಿಟ್ಟು ಮಾಡಿ ಇಟ್ಕೊಂಡಿದ್ದಾರೆ, ಬರೆದು ಇಟ್ಕೊಂಡು. ಕರಿಮೆಣಸು ಇಲ್ಲಿ ಬರೆದಿದ್ದಾರೆ. ಬೆಲ್ಲ. ಐ ಹೇಟ್ ಬೆಲ್ಲ. ನಮ್ಮ ಮಮ್ಮಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಿದ್ದಾರೆ. ಯಾವ ಬೆಲ್ಲ ಅಂತ ಹೇಳೇ ಇಲ್ಲ ಅವರು. ನಮ್ಮ ಮಮ್ಮಿ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡೋದು ಅಷ್ಟೆ. ಈಗ ಅದು ಕೊತ್ತ ಜೊತೆ 1 ಗ್ಲಾಸ್ ಆಫ್ ವಾಟರ್ ಆಗೋವರೆಗೂ, ಆಮೇಲೆ ಕುಡಿತೀನಿ, ಆಮೇಲೆ ಮಲ್ಕೋತೀನಿ ಅಷ್ಟೇ.